ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಎಲ್ಲಿದ್ದೀನಿ ಅಂತ. ಲಾಸ್ಟ್ ವೀಡಿಯೋದಲ್ಲಿ ನಾನು ಶತಶೃಂಗ ಬೆಟ್ಟಗಳ ಮೇಲೆ ಹತ್ತಿ ಆ ರೋಡ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಎಂಡ್ ಪಾಯಿಂಟ್ ತೋರಿಸಿದ್ದೆ. ಅಲ್ಲಿಂದ ನನ್ನ ಫ್ರೆಂಡ್ ಹೇಳ್ದ, ಇಲ್ಲಿ ಕೆಲವೊಂದು ಹಣ್ಣುಗಳೆಲ್ಲ ಸಿಗ್ತವೆ ಈ ಕಾಡಲ್ಲಿ, ಬಾ ನೋಡ್ಕೊಬರೋಣ, ನಾನು ಚೈಲ್ಡ್ಹುಡ್ಡಲ್ಲಿದ್ದಾಗ ಬಂದಿದ್ದೆ ಇಲ್ಲಿಗೆ ಒಂದು ಸತಿ ಅಂತಂದ. ಸರಿಯಪ್ಪ ಆಯಿತು ನಡಿ ಅಂತ ಹೇಳ್ಬಿಟ್ಟು ನಾನು ನೋಡೋಣ ಅಂತ ಹಂಗೆ ಒಳಗಡೆ ಹೋದ್ವಿ. ಆಮೇಲೆ ಅಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ದೂರ ಹಂಗೆ ನಡ್ಕೊಂಡು ಹೋದ್ವಿ. ಹಂಗೆ ಹೋಗ್ತಾ ಇದ್ದಂಗೆ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಈ ಜಾಗದ ಬಗ್ಗೆ 2022ರಲ್ಲಿ ಕೋಲಾರಲ್ಲಿ ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಟ್ ಮಾಡಿದರು. ಸುಮಾರು ಒಂದು 20,000 ಜನ ಸೇರಿ. ಅದು ನೋಡಿ ಇದೇ ಜಾಗದಲ್ಲೇ ಅದು ಪ್ರೋಗ್ರಾಮ್ ಮಾಡಿದ್ದು. ಹಂಗೆ ನೋಡ್ಕೊತ ಸುತ್ತು ಒಂದು ವ್ಯೂ ತೊಗೊಂಡು ಹಂಗೆ ಸ್ವಲ್ಪ ದೂರ ಕಾಡಲ್ಲಿ ಹೋದ್ವಿ. ಇಕ್ಕಟ್ಟಾದ ಜಾಗ, ಗುಟ್ಟಗಳ ಮೇಲೆ ಹುಷಾರಾಗಿ ನೋಡ್ಕೊತ ನಡ್ಕೊಂಡು ಹೋದ್ವಿ. ಹಂಗೆ ಆದರೂ ಸ್ವಲ್ಪ ಭಯ ಆಗ್ತಿತ್ತು, ಏನಾದರೂ ಹಾವು ಚೇಳೆಲ್ಲ ಇದ್ದರೆ ಏನಪ್ಪ ಮಾಡೋದು ಅಂತ. ಆದರೂ ಒಂಥರ ಚೆನ್ನಾಗಿತ್ತು. ನಮಗೆಲ್ಲ ಈ ಟಾರ್ ರೋಡು, ಸಿಮೆಂಟ್ ರೋಡ್ ಮೇಲೆ ಓಡಾಡಿ ಈ ಥರ ದಾರಿಯಲ್ಲೂ ಓಡಾಡೋಕ್ಕೆ ಏನೋ ಒಂಥರ ಕ್ರೇಜಿಯಾಗಿರುತ್ತೆ. ಹಂಗೆ ಅಲ್ಲಿ ಹೋಗ್ತಾ ಇದ್ದಂಗೆ ನಮ್ಗೆ ಕಾಣಿಸಿದ್ದು, ನೋಡಪ್ಪ ಇದೇ ಸೀಬೆ ಹಣ್ಣಿನ ಗಿಡಗಳು. ಬಟ್ ಆದರೆ ಅದರಲ್ಲಿರೋ ಹಣ್ಣುಗಳು ಇನ್ನೂ ತಿನ್ನೋ ಅಂಥ ಸ್ಟೇಜಲ್ಲಂತೂ ಇರಲಿಲ್ಲ. ಎಲ್ಲ ಚಿಕ್ಕ ಚಿಕ್ಕ ಪಿಂದೆಗಳು. ಸರಿ ಇನ್ನೊಂದು 15 ಡೇಸ್, 1 ಮಂತ್ ಬಿಟ್ಕೊಂಡು ಹೋದ್ರೇನೋ ಹಣ್ಣಾಗಿರುತ್ತೇನೋ. ಹಂಗೆ ನೋಡ್ತಾ ಅಲ್ಲಿಂದ ಮತ್ತೆ ಇನ್ನೊಂದು ಸತಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೆಲ್ಲ ತೋರಿಸೋಣ ಅಂತ ಸ್ವಲ್ಪ ಹೈಟಿಗೆ ಹೋದ್ಮೇಲೆ ಒಂದು ವೀಡಿಯೋ ಮಾಡಿಬಿಟ್ಟು ನಿಮಗೆ ನೋಡಲಿ ಅಂತ ಹೇಳ್ಬಿಟ್ಟು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಒಂಥರ ಚೆನ್ನಾಗಿತ್ತು ಅಲ್ಲಿಂದ ವ್ಯೂ ಪಾಯಿಂಟು. ಹಂಗೆ ಸರಿನಪ್ಪ ಆಯಿತು, ಇನ್ನು ಸ್ವಲ್ಪ ಒಳಗಡೆ ಹೋಗಿ ನೋಡೋಣ, ಇನ್ನೂ ಕೆಲವೊಂದು ಹಣ್ಣುಗಳೆಲ್ಲ ಸಿಗ್ತವೆ ಅಂತಂದ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಪಕ್ಕದಲ್ಲಿ ನೋಡಿದ್ರೆ ಇಲ್ಲೇನೋ ಹಿಂಡಾಗೆ ಹುಳಗಳಿದ್ವು. ಮೋಸ್ಟ್ಲಿ ಅವು ಬಸವನ ಹುಳಗಳು ಅನಿಸುತ್ತೆ. ನೋಡಿ ಎಷ್ಟೊಂದು ಹುಳಗಳು ಒಂದೇ ಕಡೆ ಹೆಂಗೆ ಗುಂಪಾಗಿದೆ. ಆ ಹುಳಗಳೆಲ್ಲ ನೋಡ್ತಾ ಇದ್ದಂಗೆ ನಮ್ಗೆ ಇನ್ನು ಸ್ವಲ್ಪ ಭಯ ಜಾಸ್ತಿ ಆಯಿತು. ಹಾಗೆ ಆದರೂ ನೀಟಾಗಿ ನೆಲ ನೋಡಿಕೊಂಡು ಮತ್ತೆ ಏನಿದಾವೋ ಏನೋಪ್ಪ ಅಂತ ಅಂದ್ಕೊಂಡು ನಿಧಾನಕ್ಕೆ ಮುಂದಕ್ಕೆ ಹೋದ್ವಿ. ಆದರೂ ಈ ಬಂಡೆಕಲ್ಲು ಸಂದಿಗಳಲ್ಲಿ ಒಂಥರ ಓದ್ತಾ ಇದ್ದರೆ ಒಂಥರ ಕ್ರೇಜ್. ಚೆನ್ನಾಗಿತ್ತು ಈ ಬಂಡೆಗಳ ಮೇಲೆ ಹತ್ಕೊಂಡು. ಹಂಗೆ ಹೋಗ್ತಾ ಹೋಗ್ತಾ ಇದ್ದಂಗೆ ಕಡೆಗೆ ನಮಗೆ ಇನ್ನೊಂದು ಗಿಡ ಸಿಕ್ತಪ್ಪ, ಇಲ್ಲೊಂದು ಹಣ್ಣಿದೆ ಅಂತ ಅವ್ನು ಕೂಗ್ದ. ಅಲ್ಲೋಗಿ ನೋಡಿದ್ರೆ ನೋಡಿ ಈ ಗಿಡ ಇತ್ತು. ಈ ಗಿಡದ ಹೆಸರಂತೂ ನಮಗೆ ಗೊತ್ತಿಲ್ಲ, ಬಟ್ ಅದರಲ್ಲಿ ಹಣ್ಣುಗಳಿದ್ವು. ಈ ಹಣ್ಣುಗಳನ್ನ ಅಲ್ಲಿ ರೋಡಲ್ಲೆಲ್ಲ ಮಾರ್ತಾಯಿದ್ರು ಅಂದರೆ ಪಕ್ಕ ಅದು ತಿನ್ನುವಂಥ ಹಣ್ಣುಗಳೇ ಅಂತ ನಮಗೂ ಕನ್ಫರ್ಮ್ ಆಯಿತು. ನಾವು ಒಂದು ಸ್ವಲ್ಪ ಕಿತ್ಕೊಂಡು ಒಂದು ಸ್ವಲ್ಪ ಬ್ಯಾಗಲ್ಲಿ ಹಾಕ್ಕೊಂಡು ಅಲ್ಲಿಂದ ತಿನ್ಕೊಂಡು ಹಂಗೆ ಸಾಕು ಇನ್ನು ಟೈಮ್ ಆಗುತ್ತೆ ಹೊರಡೋಣ ಅಂತ ನಾವು ಅಲ್ಲಿಂದ ಹೊರಟ್ವಿ. ಈ ಹಣ್ಣು ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಇದ್ರ ಹೆಸರನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.